One of the things we have to overcome is fear. ಮುಖ್ಯವಾಗಿ ನಾವು ಜಯಗಳಿಸುವಂತ ವಿಷಯ ಯಾವುದಂದ್ರೆ ಭಯ ಅನ್ನುವಂಥದ್ದು. Fear comes to all human beings, ಎಲ್ಲ ಮನುಷ್ಯನಿಗೂ ಭಯ ಬರುತ್ತೆ, whether you're poor or rich. ಬಡವನಾಗಿದ್ರು ಶ್ರೀಮಂತನಾಗಿದ್ರು. Some people think, if only I have money, all my problems are solved. ಕೆಲವರು ಈ ತರ ಯೋಚನೆ ಮಾಡ್ತಾರೆ, ನನ್ನ ಹತ್ರ ಹಣ ಇದ್ರೆ ಸಾಕು, ನನ್ನ ತೊಂದರೆಗಳೆಲ್ಲ ಹೋಗುತ್ತೆ ಅಂತ. Ask rich people, they have more fears than the poor people. ನೀವು ಆ ಶ್ರೀಮಂತರನ್ನ ಹೋಗಿ ಕೇಳಿದ್ರೆ ಅವರಿಗೆ ಬಡವರಿಗಿಂತ ಹೆಚ್ಚಾದ ಭಯ ಇರುತ್ತೆ. They are worried somebody may steal their property. ಅವ್ರಿಗೆ ಭಯ ಇರುತ್ತೆ, ನಮ್ಮ ಆಸ್ತಿಯನ್ನ ಯಾರೋ ಕಳ್ತನ ಮಾಡಬಹುದು, lose their money. ಅವ್ರು ನಮ್ಮ ಹಣನ ಎತ್ಕೊಳ್ಬಿಡ್ಬೋದು, ಉಪಯೋಗಿಸಬಹುದು. And even the big ministers and all, they always have to have somebody with a gun around them because somebody may kill them. ಈ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ ನೋಡಿದ್ರೆ ಅವ್ರ ಜೊತೆ ಬಂದೂಕುಗಳನ್ನ ಇಟ್ಕೊಂಡು ಸುತ್ತ ರಕ್ಷಣೆ ಮಾಡುವಂತವ್ರು ಇರಬೇಕು, ಯಾಕಂದ್ರೆ ಅವ್ರನ್ನ ಸಾಯಿಸಿ. See how free we are. We don't need any security people around us. ನಾವು ನೋಡಿ ಎಷ್ಟು ಸ್ವತಂತ್ರವಾಗಿದ್ದೀವಿ, ನಮ್ಗೆ ಯಾರು ರಕ್ಷಣೆ ಮಾಡ್ಲಿಕ್ಕೆ ಬೇಕಾಗಿಲ್ಲ. We can come freely, go freely anywhere. ನಾವು ಸ್ವತಂತ್ರವಾಗಿ ಬರಬಹುದು, ಹೋಗ್ಬಹುದು. So don't think if you have more money, high position, you'll be free from fear. ನೀವು ಹಣ ಇದ್ರೆ, ದೊಡ್ಡ ಅಧಿಕಾರದಲ್ಲಿದ್ರೆ ನಿಮಗ್ ಭಯ ಇರೋದಿಲ್ಲ ಅಂತ ಅನ್ಕೊಳ್ಬೇಡಿ. I'll tell you how you can be free from fear. ನಾನು ಹೇಳ್ತೀನಿ ನೀವು ಭಯದಿಂದ ಹೇಗೆ ಸ್ವತಂತ್ರ ಆಗಿರ್ಬೋದು ಅಂತ. Let me show you verse in 1 John 4. 1 ಯೋಹನ 4 ಒಂದು ವಚನವನ್ನ ತೋರಿಸ್ತೀನಿ ನಿಮ್ಗೆ. Verse 18. 18ನೇ ವಚನ. There is no fear in love. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. Perfect love casts out fear. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. The last part of verse 18, the one who fears is not perfected in love. ಹೆದರಿಕೆ ಯಾತನೆಯನ್ನು ಹೊಂದುತ್ತಾ ಇರುವುದು ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಅಂತ ಹೇಳಿದ್ರು. Now this has got two meanings. ಇದರಲ್ಲಿ 2 ಅರ್ಥ ಇದೆ. In the middle of verse 18 it says fear involves punishment. ಯಾತನೆಯನ್ನು ಹೊಂದುತ್ತದೆ ಅಂತ. The fear, God may punish me. ಒಂದು ತರದ ಭಯ ಏನಂದ್ರೆ ದೇವರು ನನಗೆ ಶಿಕ್ಷಿಸಬಹುದು ಅನ್ನೋ ಭಯ. That is the first fear that must go. ಆ ಒಂದು ಭಯ ಮೊದಲನೇದಾಗಿ ಹೋಗ್ಬೇಕು ನಮ್ಮ ಜೀವಿತದಿಂದ. How to get rid of the fear that God may punish me? ಹೇಗೆ ಆ ಭಯವನ್ನ ತೆಗೆದು ಬಿಡೋದು, ದೇವರು ಶಿಕ್ಷಿಸ್ತಾರೆ ಅನ್ನೋ ಭಯವನ್ನ? Is a little child afraid that his father may kill him? ಒಂದು ಚಿಕ್ಕ ಮಗುವನ್ನು ನೋಡಿ ಅದು ಭಯ ಪಡುತ್ತಾ, ನನ್ನ ತಂದೆ ಕೊಂದು ಬಿಡ್ತಾರೆ ನನ್ನ ಅಂತ? We must be established on one foundation, that God loves us perfectly. ನಾವು ಒಂದು ಅಸ್ಥಿವಾರದಲ್ಲಿ ನೆಲೆಗೊಂಡಿರಬೇಕು. ಅದು ಯಾವುದು ಅಂದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾರೆ ಅಂತ. If you don't believe this, you'll be like a man who's building a house without a foundation. ನೀವು ಈ ಸತ್ಯವನ್ನ ನಂಬಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಅಸ್ಥಿವಾರವಿಲ್ಲದೆ ಮನೆ ಕಟ್ಟಿದರ. I've been a believer for 52 years. ನಾನು ಒಬ್ಬ ವಿಶ್ವಾಸಿಯಾಗಿ 52 ವರ್ಷಗಳಾಯ್ತು. I need this foundation even today. ನನಗೆ ಈ ಅಸ್ಥಿವಾರ ಇವತ್ತು ಕೂಡ ಅವಶ್ಯಕತೆ ಇದೆ. That I have a Father in heaven who cares for me. ನನಗೆ ಒಬ್ಬ ತಂದೆ ಇದ್ದಾನೆ ಪರಲೋಕದಲ್ಲಿ, ಆತ ನನಗಾಗಿ ಚಿಂತಿಸ್ತಾನೆ ಅಂತ. God does not want us to live in fear. ದೇವರು ನಾವು ಭಯದಲ್ಲಿ ಜೀವಿಸಬೇಕು ಅಂತ ಬಯಸಲ್ಲ. See, Jesus said, ಇಲ್ಲಿ ಯೇಸು ಹೇಳಿದ್ರು Matthew chapter 6, ಮತ್ತಾಯ 6 3 times he said something. 3 ಸಲ ಇಲ್ಲಿ ಹೇಳ್ತಾರೆ ಒಂದು ವಿಷಯ. Within about 10 verses, he repeated it 3 times. ಈ ಒಂದು 10 ವಚನಗಳಲ್ಲಿ 3 ಸಲ ಅದನ್ನ ಮತ್ತೆ ತಿರುಗಿ ಹೇಳ್ತಾರೆ. Supposing you get a letter from your father and in one page he repeats something 3 times. ನಿಮಗೆ ನಿಮ್ಮ ತಂದೆಯಿಂದ ಒಂದು ಪತ್ರ ಬರುತ್ತೆ, ಅದರಲ್ಲಿ ಒಂದೇ ಒಂದು ಪುಟದಲ್ಲಿ 3 ಸಲ ಹೇಳಿದ್ದೇ ವಿಷಯ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡಿ. That must be important. ಹಾಗಿದ್ರೆ ಅದು ಬಹಳ ಮುಖ್ಯವಾದ ವಿಷಯ ಅಂತ. What does he say? Matthew 6 verse 25. 6:25 ಏನು ಹೇಳುತ್ತೆ? Do not be anxious.
ಇಲ್ಲಿ ಚಿಂತೆ ಮಾಡಬೇಡಿರಿ. Again in verse 31, 31ನೇ ವಚನದಲ್ಲಿ do not be anxious. ಚಿಂತೆ ಮಾಡಬೇಡಿರಿ ಅಂತ. Verse 34, 34ನೇ ವಚನದಲ್ಲಿ ನೋಡಿ, do not be anxious. ಚಿಂತೆ ಮಾಡಬೇಡಿರಿ. The same God who said don't murder ಈ ದೇವರು ಕೊಲೆ ಮಾಡಬೇಡ ಅಂತ ಹೇಳಿದಂತ ದೇವರು said don't be anxious. ಇಲ್ಲಿ ಹೇಳ್ತಾರೆ ಚಿಂತೆ ಮಾಡಬೇಡಿ ಅಂತ. Same God who said don't commit adultery said don't be anxious. ವ್ಯಭಿಚಾರ ಮಾಡಬೇಡ ಅಂತ ಹೇಳಿದಂತ ದೇವರು ಇಲ್ಲಿ ಹೇಳ್ತಾರೆ ಚಿಂತೆ ಮಾಡಬೇಡಿ ಅಂತ. How many times are you permitted to commit murder in a week? ಒಂದು ವಾರದಲ್ಲಿ ನೀವು ಎಷ್ಟು ಸಲ ಒಂದು ಕೊಲೆಯನ್ನು ಮಾಡಬಹುದು? Can you say only once a week I kill somebody? ನೀವು ಹೇಳ್ತೀರಾ ನಾನು ಒಂದ್ ಸಲನೇ ಕೊಲೆ ಮಾಡ್ತೀನಿ ಒಂದು ವಾರದಲ್ಲಿ ಅಂತ? Or I commit adultery only once a week, not very often. ನಾನು ಒಂದು ವಾರದಲ್ಲಿ ಒಂದೇ ಸಲ ವ್ಯಭಿಚಾರ ಮಾಡ್ತೀನಿ, ಹೆಚ್ಚಲ್ಲ ಅಂತ. What about anxious? You say I'm anxious only once a week. ನೀವು ಹೇಳ್ತೀರಾ ನಾನು ಒಂದೇ ಸಲ ಚಿಂತೆ ಮಾಡ್ತೀನಿ ವಾರದಲ್ಲಿ ಅಂತ. Don't murder. ಕೊಲೆ ಮಾಡಬೇಡ. Don't commit adultery. ವ್ಯಭಿಚಾರ ಮಾಡಬೇಡ. Don't be anxious. ಚಿಂತೆ ಮಾಡಬೇಡ. Who said these three things? ಈ ಮೂರು ವಚನಗಳನ್ನು ಯಾರು ಹೇಳಿದ್ದು? Same God. ಅದೇ ದೇವರು. Jesus also said very often, don't be afraid. ಯೇಸು ಕೂಡ ಮತ್ತೆ ಮತ್ತೆ ಹೇಳಿದ್ರು ನೀವು ಭಯಪಡಬೇಡಿ ಅಂತ. That comes many times in the Gospels. ಈ ಸುವಾರ್ತೆನಲ್ಲಿ ನಾವು ನೋಡ್ತೇವೆ ಬಹಳ ಸಲ ಬರುತ್ತೆ. Don't be afraid. ಭಯಪಡಬೇಡಿ. I'm here. ನಾನು ಇದ್ದೀನಿ. Just trust me. ನನ್ನನ್ನು ನಂಬಿ. That's one of the most important words we need to hear for our time. ನಾವು ಈ ಪ್ರಸ್ತುತ ಸಮಯದಲ್ಲಿ ಕೇಳಬೇಕಾದಂತ ಮುಖ್ಯವಾದ ವಾಕ್ಯವಾಗಿದೆ ಅದು. So before we finish this meeting, ನಾವು ಈ ಕೂಟ ಮುಗಿಸೋದಕ್ಕಿಂತ ಮೊದಲು we want to be finished with fear. ನಾವು ಭಯದಿಂದ ಪೂರ್ಣವಾಗಿ ದೂರವಾಗಿರಬೇಕು. So after 5 o'clock today, there'll be no more fear in anybody's heart. 5 ಗಂಟೆ ಆದ ನಂತರ ಯಾರ ಹೃದಯದಲ್ಲೂ ಭಯ ಇರಬಾರದು. We are doing a class here to eliminate fear. ಒಂದು ತರಗತಿಯನ್ನ ನಡೆಸ್ತಾ ಇದ್ದೀವಿ, ಭಯವನ್ನ ತೆಗೆದು ಬಿಡುವಂತ ತರಗತಿ. We don't want a class that does not work in our daily lives, some teaching that does not work. ಒಂದು ಕೆಲವು ಬೋಧನೆಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡದಿರುವಂತ ಬೋಧನೆಗಳು ನಮಗೆ ಬೇಕಾಗಿಲ್ಲ. We have heard these things so many times. ನಾವು ಈ ಸಂದೇಶಗಳನ್ನ ಬಹಳ ಸಲ Now we must take it seriously. ನಾವು ಗಂಭೀರವಾಗಿ ತಗೊಳ್ಬೇಕು ಇವಾಗ. See, many Christians ಬಹಳಷ್ಟು go to church for 10 years ಸಭೆಗೆ 10 ವರ್ಷಗಳ ಹೋಗ್ತಾ ಇರ್ತಾರೆ. and they don't get rid of some of these fears. ಈ ಕೆಲವು ಭಯಗಳಿಂದ ದೂರವಾಗಿರಲ್ಲ ಅವರು. It's like going for 10 years to a school to study swimming and you still have not learned how to swim. ಇದು ಹೇಗೆ ಅಂದ್ರೆ ಒಂದು 10 ವರ್ಷ ನೀವು ಈಜು ಕಲೀಲಿಕ್ಕೆ ಹೋಗ್ಬಿಟ್ಟು ಈಜೇ ಬರದೇ ಇರೋ ತರ. I say, how many years you've been going to the school swimming class? ನೀನು ಈ ಈಜು ಕಲೀಲಿಕ್ಕೆ ಎಷ್ಟು ವರ್ಷಗಳಿಂದ ಹೋಗ್ತಾ ಇದೀಯಾ? 10 years. 10 ವರ್ಷ. Every Sunday. ಪ್ರತಿ ಭಾನುವಾರ. You still don't know how to swim. ಇನ್ನೂ ಗೊತ್ತಿಲ್ಲ ಈಜಲಿಕ್ಕೆ. Then you have some useless teachers in that school. ಹಾಗಿದ್ರೆ ಅಲ್ಲಿ ನಿಮಗೆ ಕಲಿಸುವಂತ ಅಧ್ಯಾಪಕ ಸರಿ ಇಲ್ಲ ಅಂತ ಆಯ್ತು. I mean, little children in 6 months they learn how to swim. ಚಿಕ್ಕ ಮಕ್ಕಳು 6 ತಿಂಗಳಲ್ಲೇ ಕಲ್ತು ಬಿಡ್ತಾರೆ. It's not easy. ಸುಲಭವಲ್ಲ. Going to the river you'll fall down. ನೀವು ನದಿಯಲ್ಲಿ ಹೋದ್ರೆ ಮುಳುಗೋಗ್ಬಿಡ್ತೀರಾ. You have to learn how to swim. ಕಲಿಯೋದು ಈಜೋದು ಹೇಗೆ ಅಂತ ಕಲಿಬೇಕು. So we must learn how to overcome fear. ಹಾಗೆ ನಾವು ಭಯವನ್ನ ಜಯಿಸೋದು ಕೂಡ ಕಲಿಬೇಕು. I'll tell you why it is important. ಯಾಕೆ ಅದು ಮುಖ್ಯ ಅಂತ ನಾನು ಹೇಳ್ತೀನಿ. First of all, being afraid that God will punish me. ಮೊದಲನೇದಾಗಿ ದೇವರು ನನ್ನ ಶಿಕ್ಷಿಸ್ತಾರೆ ಅನ್ನೋ ಭಯ. That means you don't really believe that God is your own father. ಅದರ ಅರ್ಥ ಏನಂದ್ರೆ ನೀವು ನಿಜವಾಗಿ ನಂಬೋದಿಲ್ಲ ದೇವರು ನಿಮ್ಮ ತಂದೆ ಅಂತ. Now let me take a story. Let me make a story and you'll understand it. ನಾನು ಒಂದು ಕತೆ ರೂಪವಾಗಿ ಹೇಳ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. Supposing in one home, ಒಂದು ಮನೆಯಲ್ಲಿ there's a 5-year-old boy. 5 ವರ್ಷದ ಒಬ್ಬ ಮಗ. Real son of the parents. ಆ ತಂದೆ ತಾಯಿಗೆ ಒಬ್ಬ ಮಗ. But because he was the only son, ಅವನು ಒಬ್ಬನೇ ಮಗನಾಗಿದ್ದರಿಂದ they went to an orphanage and adopted another 5-year-old boy. ಒಂದು ಅನಾಥಾಲಯಕ್ಕೆ ಹೋಗಿ ಒಂದು ಮಗುವನ್ನ ದತ್ತು ಆಗಿ ತೆಗೆದುಕೊಂಡು to be a friend. ಅದ್ರ ಜೊತೆಲಿ ಇರ್ಲಿಕ್ಕೆ. And they treated the same. ಅವರಿಬ್ರನ್ನು ಒಂದೇ ಕ್ರಮನಾಗಿ ನೋಡ್ಕೊಂಡ್ರು.
Okay. One day the real son, ಒಂದ್ ದಿವಸ ನಿಜವಾದ he ಮಗ breaks some expensive plate. ಒಂದು ಬೆಲೆ ಬಾಳುವಂತ ಒಂದು ತಟ್ಟೆಯನ್ನ ಮುರಿದಾಕ್ಬಿಡ್ತಾನೆ. But the father says, it's okay, don't worry. ಆ ತಂದೆ ಹೇಳ್ತಾನೆ ಪರವಾಗಿಲ್ಲ ಬಿಟ್ಬಿಡು ಅಂತ. So he goes to sleep peacefully. ಶಾಂತಿಯಿಂದ ಹೋಗಿ ಮಲ್ಕೊಂಡ್ ಬಿಡ್ತಾನೆ ಸಮಾಧಾನ. But the other son who was brought from the orphanage, ಒಬ್ಬ ಅನಾಥಾಲಯದಿಂದ ತಂದಂತ ಮಗ, he breaks a plate. ಅವನು ಕೂಡ ಒಂದು ತಟ್ಟೆಯನ್ನ ಮುರಿದಾಕ್ತಾನೆ. And he knows what happens in the orphanage if he breaks a plate. ಅವನು ಗೊತ್ತಿರುತ್ತೆ ಅನಾಥಾಲಯದಲ್ಲಿ ಏನ್ ಮಾಡ್ತಾರೆ ತಟ್ಟೆ ಮುರಿದ್ರೆ ಅಂತ. That director will shout at them and all types of things. ಅವ್ರ ವ್ಯವಸ್ಥಾಪಕ ಅವನು ಬೈತಾನೆ ಹೊಡಿತಾನೆ ಹಾಗೆ. So now when this father says, it's okay, don't worry. ಆದ್ರೆ ಈ ತಂದೆ ಹೇಳ್ತಾನೆ ಪರವಾಗಿಲ್ಲ ಚಿಂತೆ ಮಾಡ್ಬೇಡ ಹೋಗು ಅಂತ. My other son also broke it, it's all right. ಇನ್ನೊಬ್ಬ ಮಗ ಕೂಡ ಮುರಿದ, ನೀನು ಹೋಗು ಅಂತ ಹೇಳ್ತಾನೆ. But if you go to the bedroom at night, ಆದ್ರೆ ನೀವು ಆ ಒಂದು ಮಲಗೋ ಕೋಣೆಗೆ ಹೋಗಿ ನೋಡಿದ್ರೆ this orphanage boy is sitting in fear. ಈ ಅನಾಥಾಲಯದಿಂದ ಬಂದಂತ ಮಗು ಭಯದಲ್ಲಿ ಕುಳಿತುಕೊಂಡೆ. If you go to ask him, why are you afraid? ನೀವು ಹೋಗಿ ಕೇಳಿದ್ರೆ ಯಾಕೆ ಭಯ ಪಡ್ತಾ ಇದೀಯಾ? I broke one plate today. ನಾನು ಒಂದು ತಟ್ಟೆ ಮುರಿದಾಕ್ಬಿಟ್ಟೆ. I don't know what this father will do, whether he'll send me back to the orphanage. ನನಗೆ ಗೊತ್ತಿಲ್ಲ ಈ ತಂದೆ ಏನ್ ಮಾಡ್ತಾನೋ, ನಾನು ಮತ್ತೆ ಅನಾಥಾಲಯಕ್ಕೆ ಕಳಿಸ್ಬಿಡ್ಬೋದು ಅಂತ. Why is it the other son has no fear? ಯಾಕೆ ಇನ್ನೊಬ್ಬ ಮಗನಿಗೆ ಭಯನೇ ಇಲ್ಲ? He is sleeping peacefully. ಅವನು ಸಮಾಧಾನದಿಂದ ಮಲ್ಕೊಂಡ್ಬಿಟ್ಟಿದ್ದಾನೆ. Both did the same thing. ಇಬ್ರು ಒಂದೇ ಕೆಲಸ ಮಾಡಿದ್ರು. But this one has a fear. ಈತನಿಗೆ ಭಯ ಇದೆ. One is a real son. ಒಬ್ಬ ನಿಜವಾದ ಮಗನಾಗಿದ್ದಾನೆ. The other is just brought in from an orphanage. ಇನ್ನೊಬ್ಬ ಅನಾಥಾಲಯದಿಂದ ತರಿಸಲ್ಪಟ್ಟವನು. I want to ask you. ನಾನ್ ನಿಮ್ಗೆ ಕೇಳ್ತೀನಿ ಇವಾಗ. Are you a real child of God? Or did God pick you up in some orphanage and make you his child? ಇವಾಗ ನಾನ್ ನಿಮಗೆ ಪ್ರಶ್ನೆ ಕೇಳ್ತೀನಿ, ನೀವು ನಿಜವಾದ ದೇವರ ಮಗನ ಅಥವಾ ನೀವು ಅನಾಥಾಲಯದಿಂದ ಬಂದಂತ ಮಗನ? Orphanage means you grew up in some church and they put some sprinkled water on your head or did something and say you're a child of God. ಅನಾಥಾಲಯ ಅಂದ್ರೆ ನೀವು ಒಂದು ಸಭೆಗೆ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಮೇಲೆ ನೀರನ್ನ ಚುಮುಕಿಸಿ ನೀನು ದೇವರ ಮಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. They are not bad churches. Some churches are very good orphanages. ಅದು ಕೆಟ್ಟ ಸಭೆ ಅಲ್ಲ, ಬಹಳ ಒಳ್ಳೆ ಅನಾಥಾಲಯ ಅದು. God does not have any adopted children. ದೇವರು ದತ್ತು ಪಡೆದಂತ ಮಕ್ಕಳನ್ನ ಇಟ್ಕೊಂಡಿಲ್ಲ. Only real children. ನಿಜವಾದ ಮಕ್ಕಳನ್ನ ಮಾತ್ರ ಇಟ್ಕೊಂಡಿದ್ದಾರೆ. See what it says in John chapter 1 verse 12. ಯೆಹೋವನ ಅಧ್ಯಾಯ 1:12 ನೋಡೋಣ ನಾವು. It says that those who received Jesus Christ, he gave them the right to become children of God. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. That adhikaram is a very strong word. ಅಧಿಕಾರ ಅನ್ನೋದು ಬಹಳ ಬಲವಾದ ಶಬ್ದವಾಗಿದೆ. I have a right. ನನಗೆ ಆ ಒಂದು ಹಕ್ಕಿದೆ. You know, in voting time we say we have a right to vote because I am a citizen. I've got this voter's ID card. ನಾವು ವೋಟ್ ಮಾಡುವಾಗ, ಮತದಾನ ಚಲಾಯಿಸುವಾಗ ನಮಗೆ ಒಂದು ಹಕ್ಕಿರುತ್ತಲ್ಲ, ನನಗೆ ಕಾರ್ಡ್ ಇದೆ, ನಾನು ಮತ ಚಲಾಯಿಸ್ತೀನಿ ಅಂತ. It's a right. Nobody can push you out saying you can't vote. ಅದು ಒಂದು ಹಕ್ಕು, ನಿಮ್ಮನ್ನ ತಳ್ಬಿಡಕ್ಕಾಗಲ್ಲ, ಯಾರು ನೀನು ಮತ ಚಲಾಯಿಸ್ಲಿಕ್ಕೆ ಆಗಲ್ಲ ಅಂತ. If you have a train ticket, you have a right to travel in that train. ನೀವು ಒಂದು ಟ್ರೈನ್ ನಲ್ಲಿ ಟಿಕೆಟ್ ತಗೊಂಡ್ರೆ ನಿಮ್ಗೆ ಅಧಿಕಾರ ಇದೆ, ಹಕ್ಕಿದೆ ಹೋಗ್ಲಿಕ್ಕೆ. It's a strong word. ಅದು ಬಹಳ ಬಲವಾದ ಶಬ್ದವಾಗಿದೆ. See, if a policeman stands in the junction, ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಒಂದು ಟ್ರಾಫಿಕ್ ಜಂಕ್ಷನ್ ನಲ್ಲಿ ನಿಂತ್ಕೊಂಡಿರ್ತಾನೆ, his hand and says stop. ಅವನು ಒಂದು ವಾಹನಕ್ಕೆ ನಿಂತ್ಕೊ ಅಂತ ಹೇಳ್ತಾನೆ. Even these big trucks have to stop. ದೊಡ್ಡ ದೊಡ್ಡ ಟ್ರಕ್ ಲಾರಿಗಳು ಬಂದ್ರು ನಿಲ್ಬೇಕು. That is authority. ಅದು ಒಂದು ಅಧಿಕಾರ. It says here we got authority. God gave us authority to be children of God. ಇಲ್ಲಿ ಹೇಳುತ್ತೆ, ನಮಗೆ ದೇವರು ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ದೇವರ ಮಕ್ಕಳಾಗಲಿಕ್ಕೆ ಅಂತ. So that is the first thing you need to know. ಇದು ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕು. Not just you change your name or change your religion. ನೀವು ನಿಮ್ಮ ಧರ್ಮವಾಗಲಿ ನಿಮ್ಮ ಹೆಸರನ್ನಾಗಲಿ ಬದಲಾಯಿಸೋದು ಮಾತ್ರ ಅಲ್ಲ. That is useless. ಅದು ಪ್ರಯೋಜನಕ್ಕಿಲ್ಲದೆ ಇರುವಂತದ್ದು. I always tell people when I preach the gospel to them, ನಾನು ಸುವಾರ್ತೆನ ಹೇಳುವಾಗ ಜನರಿಗೆ ಹೀಗೆ ಹೇಳ್ತೀನಿ, I am not trying to change your religion. ನಾನು ನಿಮ್ಮ ಧರ್ಮವನ್ನು ಬದಲಾಯಿಸ್ತಾ ಇಲ್ಲ ಇಲ್ಲಿ. I am not trying to make you come to some church. ನಾನು ನಿಮ್ಮ ಒಂದು ಸಭೆಗೆ ಬರ್ಲಿಕ್ಕೆ ಹೇಳ್ತಾ ಇಲ್ಲ. I am trying to lead you to God. ನಾನು ನಿಮ್ಮನ್ನ ದೇವರ ಕಡೆಗೆ ನಡೆಸ್ತಾ ಇದ್ದೀನಿ. Not my church. ನನ್ನ ಸಭೆಗಲ್ಲ. My church cannot save anybody.
ನನ್ನ ಸಭೆ ಯಾರನ್ನೂ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. My church did not die for anybody's sins. ನನ್ನ ಸಭೆ ಯಾರ ಪಾಪಕ್ಕಾಗಿ ಸತ್ತಿಲ್ಲ. Jesus Christ died for the sins of the world. ಯೇಸು ಸ್ವಾಮಿ ಲೋಕದ ಪಾಪಕ್ಕಾಗಿ ಸತ್ತ. I am trying to lead you to that Jesus. ಆ ಒಂದು ಯೇಸು ಹತ್ರ ನಿಮ್ಮನ್ನ ನಡೆಸ್ತಾ ಇದ್ದೇನೆ. If you receive him, ಆತನನ್ನ ಸ್ವೀಕರಿಸಿದ್ರೆ you have the authority to be a child of God. ನಿಮಗೆ ಆ ದೇವರ ಮಗನಾಗುವಂತ ಮಗಳಾಗುವಂತ ಅಧಿಕಾರವಿರುತ್ತೆ. Come to Almighty God and call him Daddy. ನೀವು ಸರ್ವಶಕ್ತ ದೇವರ ಹತ್ರ ಬಂದ್ಬಿಟ್ಟು ಅಪ್ಪ ಅಂತ ಕರಿಬಹುದು. In the Old Testament they could not do that. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. God was like the big manager of a huge factory with 100,000 employees. ದೊಡ್ಡ 10,000 1,00,000 ಜನರಿರುವಂತ ಒಬ್ಬ ಕಾರ್ಖಾನೆಯ ಅಧಿಕಾರಿ ತರ ಇದ್ದಿದ್ದು ಹಳೆ ಒಡಂಬಡಿಕೆ. Think of some big factory here that has many employees. ಒಂದು ದೊಡ್ಡ ಕಾರ್ಖಾನೆಯನ್ನ ನೆನೆಸ್ಕೊಳ್ಳಿ, ಅಧಿಕಾರದಲ್ಲಿ You cannot go to the top manager. ಅಲ್ಲಿ ದೊಡ್ಡ ಅಧಿಕಾರಿ ಹತ್ರ ನೀವು ಹೋಗ್ಲಿಕ್ಕೆ ಆಗಲ್ಲ. That's how it was in the Old Testament. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದು. Even Moses, Elijah, they could not go so easily to God. ಮೋಶೆ ಆಗ್ಲಿ ಎಲೈಷನ್ ಆಗ್ಲಿ ದೇವರ ಹತ್ರ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಆಗಿಲ್ಲ. I'll prove it to you. ನಾನ್ ನಿಮಗೆ ತೋರಿಸ್ತೀನಿ ಅದನ್ನ. Sometimes a king would come to a prophet in the Old Testament. ಒಬ್ಬ ರಾಜ ಒಬ್ಬ ಪ್ರವಾದಿ ಹತ್ರ ಬರ್ತಾನೆ ಒಂದೊಂದ್ಸಲ. And will ask him, what is God saying about this? ಅಲ್ಲಿ ಕೇಳ್ತಾನೆ, ದೇವರು ಈ ವಿಷಯದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ. The prophet said, I don't know, but you wait here. After 1 or 2 days, I can tell you. ಪ್ರವಾದಿ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಇವಾಗ, ನೀನ್ ಇಲ್ಲಿರು, ನಂತರ 1-2 ದಿವಸದ ನಂತರ ನಿನಗೆ ಹೇಳ್ತೇನೆ. Even the prophet could not contact God straight away. ಪ್ರವಾದಿ ಕೂಡ ನೇರವಾಗಿ ಸಂಬಂಧ ಬೆಳೆಸಲಿಕ್ಕೆ ಆಗ್ತಾ ಇರಲಿಲ್ಲ ದೇವರ ಹತ್ರ. He had to wait. ಕಾಯ್ಬೇಕಾಗಿತ್ತು. He had to wait for an interview with the manager of the universe. ಒಂದು ಲೋಕದ ಅಧಿಕಾರಿ ಹತ್ರ ಒಂದು ಸಂದರ್ಶನಕ್ಕಾಗಿ ಕಾಯ್ಬೇಕಾಗಿತ್ತು. But a child doesn't have to do that. ಆದ್ರೆ ಮಗು ಆತರ ಮಾಡೋ ಅವಶ್ಯಕತೆ ಇಲ್ಲ. If somebody asks my son, what does your dad think about this? ನನ್ ಮಗನಿಗೆ ಯಾರಾದ್ರೂ ಕೇಳಿದ್ರೆ ನಿಮ್ ತಂದೆ ಏನ್ ಅನ್ಕೊಂತಾರೆ ಈ ವಿಷಯದಲ್ಲಿ ಅಂತ, he'll say, oh, I'll call up my dad right now. I'll tell you in 2 minutes. ನಮ್ ತಂದೆಗೆ ಇವಾಗ್ಲೇ ಕರೆ ಮಾಡಿ ಫೋನ್ ಮಾಡಿ ನಾನು 2 ನಿಮಿಷದಲ್ಲಿ ಹೇಳ್ತೀನಿ ನಿನಗೆ ಅಂತ ಹೇಳ್ತೀನಿ. Do you know that you can talk to God like that? ನಿಮಗ್ ಗೊತ್ತಾ ನೀವು ದೇವರ ಹತ್ರ ಹಾಗೆ ಮಾತಾಡಬಹುದು ಅಂತ? Everyone. ಪ್ರತಿಯೊಬ್ಬರು. If you receive Jesus as your Lord, ನೀವು ಕ್ರಿಸ್ತನನ್ನ ಯೇಸುವನ್ನ ಕರ್ತನಾಗಿ ಸ್ವೀಕರಿಸಿದ್ರೆ, you have a direct phone connection with God. ದೇವರ ಹತ್ರ ನೇರ ಒಂದು ಸಂಬಂಧವನ್ನ ಇರುತ್ತೆ ನಿಮ್ಮ ಹತ್ರ. You don't have to go through the mother of Jesus, Mary. ಯೇಸುವಿನ ತಾಯಿಯಾದ ಮೇರಿ ಮುಖಾಂತರ ಹೋಗ್ಬೇಕಾಗಿಲ್ಲ. You don't have to go through a pastor. ಯಾರೇ ಒಬ್ಬ ಪಾಸ್ಟರ್ ಮುಖಾಂತರ ಹೋಗ್ಬೇಕಾಗಿಲ್ಲ. You don't have to go through me. ನನ್ನ ಮುಖಾಂತರ ಕೂಡ ಹೋಗ್ಬೇಕಾಗಿಲ್ಲ. You go straight to your father. ನೇರವಾಗಿ ನಿಮ್ ತಂದೆ ಹತ್ರ ಹೋಗ್ಬೋದು ನೀವು. Even if you're young. ನೀವು ಯವನಸ್ಥರಾಗಿದ್ರು ಪರವಾಗಿಲ್ಲ. Can't your 1-year-old child come straight to you and talk to you? ನಿಮ್ಮ 1 ವರ್ಷದ ಮಗು ನೇರವಾಗಿ ಬಂದು ಮಾತಾಡಲ್ಲ ನಿಮ್ಮ ಹತ್ರ? Like that we can go to God directly. ಹಾಗೆ ನಾವು ದೇವರ ಹತ್ರ ನೇರವಾಗಿ ಹೋಗ್ಬೋದು. When I know God is my own father, ನಾನು ದೇವರು ನನ್ನ ಸ್ವಂತ ತಂದೆ ಅಂತ ಅರ್ಥ ಮಾಡ್ಕೊಂಡಾಗ, if you have confessed your sins, ನಿಮ್ಮ ಪಾಪವನ್ನು ಅರಿಕೆ ಮಾಡಿದ್ರೆ, and said, Lord Jesus, ಯೇಸು ಕರ್ತನೆ, you're the only one who died for my sins. ನೀನು ಒಬ್ಬನೇ ನನ್ನ ಪಾಪಕ್ಕಾಗಿ ಸತ್ತವನಾಗಿದ್ದೀಯ. You're the one who rose from the dead. ಪುನರುತ್ಥಾನದವನು ನೀನು ಒಬ್ಬನೇ. I want you to become my Lord. ನೀನು ನನ್ನ ಕರ್ತನಾಗ್ಬೇಕು ಅಂತ ನಾನು ಬಯಸ್ತೇನೆ. I want you to become my husband. ನನ್ನ ಗಂಡನಾಗ್ಬೇಕು ಅಂತ ಬಯಸ್ತೀನಿ ನಾನು. When he comes into your life, ನಿಮ್ಮ ಜೀವಿತದಲ್ಲಿ ಆತ ಬಂದಾಗ, by his Holy Spirit, ಆತನ ಆತ್ಮದ ಮುಖಾಂತರ, the Spirit will make you say to God, Daddy. ನಿಮ್ಮ ಆ ಆತ್ಮ ದೇವರಿಗೆ ಅಪ್ಪ ಅಂತ ಕರೆಯೋ ತರ ಮಾಡುತ್ತೆ. That's the most wonderful relationship that we can have with God. ಅದು ಒಂದು ಅದ್ಭುತ ಸಂಬಂಧ ನಾವು ದೇವರ ಜೊತೆ ಬೆಳೆಸ್ಕೊಳ್ಬಹುದು. Then like that story I told about that child. ನಾನು ಆ ಮಗುವಿನ ಒಂದು ಕಥೆಯನ್ನು ಹೇಳಿದೆನು. Even if he broke something very valuable, ನೀವು ಒಂದು ಬೆಲೆಯುಳ್ಳದನ್ನ ಮುರಿದಾಕಿದ್ರು, that child will not be afraid. ಆ ಮಗು ಭಯದಲ್ಲಿರೋದಿಲ್ಲ. Because his father loves him. ಯಾಕಂದ್ರೆ ತಂದೆ ಆ ಮಗುವನ್ನ ಪ್ರೀತಿಸ್ತಾನೆ.